ನಾವು ಒಂದು ಬುಕ್ಕಲ್ಲಿ ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ತುಂಬ ಸಲ ಓದ್ಬಿಟ್ಟಿರ್ತೀವಿ. ಹೆಂಗೆ ಅಂದರೆ ಫುಲ್ ಈಸಿಯಾಗಿ ಎಲ್ಲ ಬಂದ್ಬಿಟ್ಟಿರುತ್ತೆ. ಆದರೆ ಈ ಲಾಸ್ಟ್ ಚಾಪ್ಟರ್ ಇದೆಯಲ್ಲ 7-8 ಚಾಪ್ಟರ್, ಆ ಥರ ಚಾಪ್ಟರ್ಗಳನ್ನ ನಾವು ತುಂಬ ಕಡಿಮೆ ಓದ್ಬಿಡ್ತೀವಿ. ಯಾಕಂದರೆ ಅದು ಸ್ವಲ್ಪ ಕಷ್ಟ ಅನಿಸಿರುತ್ತೆ. ಸೊ ಕಷ್ಟ ಅನಿಸಿದ್ದನ್ನು ಬ್ರೈನ್ ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾವು ಈಸಿ ಇದ್ದರೆ ನಾವು ಪದೇ ಪದೇ ಓದಿ ನಾವು ಓದ್ಬಿಟ್ವಪ್ಪ ಅಂತ ಒಂದು ಸಮಾಧಾನ ತಂದ್ಕೊಂಡಿರ್ತೀವಿ. ಆದರೆ ಇಲ್ಲಿ ಏನು ನಮ್ಗೆ ಇಂಪಾರ್ಟೆಂಟ್ ಅಂದರೆ ನಾವು ಕಷ್ಟದನ್ನು ಓದ್ತಾ ಇರೋದ್ರಿಂದ ನಾವು ಅದನ್ನ ಕಲಿಯೋದನ್ನು ಕಲಿಬಿಟ್ಬಿಟ್ಟಿರ್ತೀವಿ. ಸೊ ಇದರಿಂದ ಪ್ರಾಬ್ಲಮ್ ಏನಾಗ್ಬೋದು, ನಾವು ಅದನ್ನ ಕಲಿದೇ ಇರ್ಬೋದು, ಅಥವಾ ನಾವು ಎಕ್ಸಾಮಲ್ಲಿ ಅದೇ ಬರ್ಬೋದು, ನಾವು ಆನ್ಸರ್ ಮಾಡದೇ ಇರ್ಬೋದು. ಸೊ ಈ ಥರ ಅವಾಯ್ಡ್ ಮಾಡಬೇಕು ಅಂದರೆ ನಾವೇನು ಮಾಡ್ಬೋದು ಅಂದರೆ ನಮ್ಮ ಒಂದು ಬುಕ್ನ ಚಾಪ್ಟರ್ಗಳನ್ನ ರೆಡ್, ಯೆಲ್ಲೋ, ಗ್ರೀನ್ ಅಂತ ಡಿವೈಡ್ ಮಾಡಿ. ರೆಡ್ ಅಂದರೆ ನೀವು ಅದನ್ನ ಓದಿಲ್ಲ, ನಿಮಗೆ ಕಷ್ಟ ಅನಿಸುತ್ತೆ ಅಂತ. ಯೆಲ್ಲೋ ಅನ್ನೋದನ್ನು ನೀವು ಸ್ವಲ್ಪ ಚೆನ್ನಾಗಿ ಒಂದು ಲೆಕ್ಕಕ್ಕೆ ಬರುತ್ತೆ, ಆದರೆ ಇನ್ನೂ ಸ್ವಲ್ಪ ಅದನ್ನ ಫೋಕಸ್ ಮಾಡಬೇಕು ಅದರಲ್ಲಿ. ಗ್ರೀನ್ ಅನ್ನೋದು ಈಸಿ ಇದೆ, ನಾನು ಓದ್ಬಿಟ್ಟಿದ್ದೀನಿ, ಇದರಲ್ಲಿರೋದು ನನಗೆ ಬರುತ್ತೆ ಅಂತ. ಸೊ ಯಾವಾಗಲೂ ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಓದಕ್ಕೆ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತಿರ್ತಿಲ್ಲ, ಅವಾಗ ಯಾವಾಗಲೂ ರೆಡ್ ಏನು ಮಾರ್ಕ್ ಮಾಡಿರ್ತಾರಲ್ಲ ಚಾಪ್ಟರ್ನ, ಅದರಿಂದ ಸ್ಟಾರ್ಟ್ ಮಾಡಿ. ಅವಾಗ ನಮ್ಮ ಬ್ರೈನ್ ಫೋಕಸ್ಡ್ ಇರುತ್ತೆ. ಸೊ ಜಾಸ್ತಿ ಫೋಕಸ್ ಇರೋದ್ರಿಂದ ನಾವು ಕಷ್ಟ ಅನಿಸಿರೋ ಚಾಪ್ಟರ್ಗಳನ್ನು ಓದೋಕ್ಕೆ ಜಾಸ್ತಿ ಎಫರ್ಟ್ ಹಾಕ್ತೀವಿ. ಸೊ ಅವಾಗ ಬರೋ ಚಾನ್ಸು ಅಥವಾ ಅರ್ಥ ಆಗೋ ಚಾನ್ಸು ತುಂಬ ಜಾಸ್ತಿ ಆಗುತ್ತೆ. ಸೊ ಅದೇ ಥರ ನೆಕ್ಸ್ಟ್ ಎಲ್ಲೋಗಿ ಹೋಗಿ ಆಮೇಲೆ ಗ್ರೀನ್ ಲಾಸ್ಟ್ ಇಟ್ಕೊಳ್ಳಿ, ಒಂಥರ ರಿವೈಸ್ ಮಾಡ್ತೀನಿ ಗ್ರೀನ್ ಲಾಸ್ಟ್. ಈ ಥರ ಮಾಡೋದ್ರಿಂದ ಇದೆಯಲ್ಲ, ನಾವು ಕಷ್ಟದನ್ನು ಅವಾಯ್ಡ್ ಮಾಡಲ್ಲ. ಪ್ಲಸ್ಸು ನಮ್ಮ ಕಷ್ಟ ಏನು ಅನ್ಸಿರುತ್ತಲ್ಲ, ಅದು ಒಂದು 2 ಸಲ ನಾವು ಅದಕ್ಕೆ ಟೈಮ್ ಕೊಟ್ಟ ಮೇಲೆ ಅದು ಈಸಿ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಫಾಲೋ ಮಾಡಿ, ಒಂದು ಸಲ ಟ್ರೈ ಮಾಡಿ. ಸೊ ಈ ಥರ ಸೈನ್ಸ್ ಆಫ್ ಲರ್ನಿಂಗ್ ಮತ್ತು ಪ್ರೊಡಕ್ಟಿವಿಟಿ ಟಿಪ್ಸ್ಗೆ ಫಾಲೋ ಮಾಡಿ. ಥ್ಯಾಂಕ್ ಯು.